ಇದು ಸೋಲಾರ್ ಸಿಸ್ಟಮಲ್ಲಿ ಮೋಟರ್ ಪಂಪಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಬೋರ್ ಹಾಕ್ಯವ್ರು ಅಂತ ಅಂದ್ಕೋಬೇಡ್ರಿ, ಇದು ಇಲ್ಲೇ ರೆಡಿ ಮಾಡಿದ್ದಾರೆ. ಈ ಎಕ್ಸಿಬಿಷನಲ್ಲಿ ರೆಡಿ ಮಾಡಿ ಸೋಲಾರ್ ಸಿಸ್ಟಮಲ್ಲಿ ನೀರು, ಇದು ಸೋಲಾರು ಮತ್ತು ಇದು ಕೂಡ ಸೋಲಾರೇ. ಒಂದೊಂದು ಕಂಪ್ನಿದು ಒಂದೊಂದು ಥರ ಇರುತ್ತೆ. ಶಕ್ತಿ ಕಂಪನಿ ಅಂತ ಈ ಕಂಪ್ನಿನವರು ಇಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ರೈತರಿಗೆ ತುಂಬ ಉಪಯುಕ್ತವಾದ ಮಾಹಿತಿ ಇದು. ಇದು ಇಲ್ಲೇ ಮೋಟರು ಒಳಗಡೆನೇ ಇರುತ್ತೆ. ಮೋಟರ್ ಒಳಗಡೆನೇ ಇದ್ದು ಹಿಂಗೆ ಸೋಲಾರ್ ಸಿಸ್ಟಮಲ್ಲಿ ಪಂಪಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಸೋಲಾರ್ ಸಿಸ್ಟಮಲ್ಲಿ ಅಂದರೆ ಸೋಲಾರ್ ಪ್ಲ್ಯಾಂಟ್ ಆ ಥರ ಮಾಡ್ಕೊಂಡು ಕರೆಂಟ್ ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ತುಂಬ ಚೆನ್ನಾಗಿ ಈ ಸೋಲಾರ್ ಸಿಸ್ಟಮ್ಯಾಟಿಕ್ಕನ್ನು ಬಳಸಿದ್ದಾರೆ. ರೈತರಿಗೆ ಉಪಯುಕ್ತವಾದ ಮಾಹಿತಿ ಇದು. ನೀವು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇಂಥವನ್ನೆಲ್ಲ ನೋಡ್ಬೋದು. ರೈತರು ಬನ್ನಿ. ಇದು ಸೋಲಾರ್ ಸಿಸ್ಟಮಲ್ಲಿ ವಾಟರ್ ಪಂಪಿಂಗ್ ಮಾಡೋದು. ಬೋರ್ ಹಾಕಿರ್ತೀವಲ್ಲ, ಬೋರಲ್ಲಿ ಮೋಟ್ರ್ ಬಿಟ್ಟು ಪಂಪಿಂಗ್ ಮಾಡೋದು. ಇವರು ಈ ಕೃಷಿ ಮೇಳದಲ್ಲಿ ಇದು ವಿಶೇಷವಾಗಿ ಇರತಕ್ಕಂಥ ಇದು ರೈತರಿಗೆ ತುಂಬ ಉಪಯುಕ್ತವಾದಂಥ ವಿಚಾರ ಇದು. ಯಾಕೆ ಅಂತಂದರೆ ರೈತರು ಕೃಷಿ ಮೇಳ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೇ ಭಾಗವಹಿಸೋದು. ಆದ ಕಾರಣ ರೈತರಿಗೆ ಈ ಕರೆಂಟ್ಗಂತೂ ಸೋಲಾರ್ ಸಿಸ್ಟಮಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ಈ ಓಸ್ವಾಲ್ ಕಂಪನಿಯವರು ರೈತರು ಪ್ರದರ್ಶನದಲ್ಲಿಟ್ಟಿದ್ದಾರೆ. ರೈತರಿಗೋಸ್ಕರ ನೋಡ್ರಿ, 2.5 ಇಂಚು ನೀರು ಹೊಡಿತಾ ಐತೆ ಓಸ್ವಾಲ್ ಪಂಪ್ ಸೆಟ್ಟು ಸೋಲಾರ್ ಸಿಸ್ಟಮು. ನೋಡ್ರಿ, ಇದು ಸೋಲಾರೇ ಮತ್ತು ಇದು ಸೋಲಾರೇ. ಈ ಎರಡೂ ಕೂಡ ಸೋಲಾರು ಪ್ಯಾನಲ್ಸು. ಈ ಎರಡು ಸೋಲಾರ್ ಪ್ಯಾನಲ್ಸಿಂದ ನೀರು ಪಂಪಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟಡಿ ಏನು ಎತ್ತ ಅಂತ ಯಾರ ಅವಶ್ಯಕತೆ ಇರ್ತದೆ ಅವರು ಬಂದು ವಿಚಾರಿಸ್ಬೋದು. ಈ ಕೃಷಿ ಮೇಳದಲ್ಲಿ ತುಂಬ ಐತೆ. ತುಂಬ ಮಹಿಳಾ ರೈತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಹಿಳಾ ರೈತರಿಗೆ ಈಗಾಗಲೇ ಹಲವಾರು ರಾಜ್ಯ ಮಟ್ಟದ ಕೃಷಿ ಮೇಳದಲ್ಲಿ 3 ಸನ್ಮಾನ ಮಾಡಿದ್ದಾರೆ ಕೃಷಿ ಇಲಾಖೆ ಕಡೆಯಿಂದ. ಇನ್ನೂ ಕೂಡ ತಾಲೂಕು ಜಿಲ್ಲಾ ಮಟ್ಟದ ರೈತರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಮಧ್ಯಾಹ್ನ ಇಟ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಇದು ಈ ಮಧ್ಯಾಹ್ನ 1 ಗಂಟೆ ಸಮಯ ಇದು. ಇವಾಗ ನೋಡ್ರಿ, ಎಲ್ಲರೂ ಬರೋರು ಹೋಗೋರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದು ಸೋಲಾರ್ ಪ್ಲ್ಯಾಂಟ್ ಮುಖಾಂತರ, ಸೋಲಾರ್ ಮುಖಾಂತರ ನೀರು ಪಂಪಿಂಗ್ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ನಿಮಗೆ ರೈತರಿಗೆ ಅನುಕೂಲವಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಈ
ಸೋಲಾರ್ ಪಂಪಿಂಗ್ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಮ್ಮ ಚಾನಲ್ಲು. ಕೃಷಿ ಮೇಳ ಭಾನುವಾರದವರೆಗೂ ಇರುತ್ತೆ. ಭಾನುವಾರದ ಒಳಗಡೆ ಎಲ್ಲರೂ ರೈತರು ಬಂದು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ನಿಮಗೆ ಬೇಕಾಗಿರುವ ಕೆಲವು ಯಂತ್ರೋಪಕರಣಗಳು ಅವನ್ನು ನೋಡ್ಬೋದು. ಎಲ್ಲ ಥರವಾದ ನಿಮ್ಗೆ ರಾಗಿ ಹಿಟ್ಟು ಹೊಡಿಯೋಕ್ಕೆ ಮಿಷನ್ನು ಮತ್ತು ಎಲ್ಲ ಇದು ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಐತೆ. ಟ್ಯಾಕ್ಟ್ರುಗಳೈತೆ. ನಿಮಗೆ ರೈತರಿಗೆ ಏನು ಬೇಕೋ ಅವನ್ನೆಲ್ಲ ಕೂಡ ನೀವು ವೀಕ್ಷಣೆ ಮಾಡ್ಬೋದು, ಖರೀದಿನೂ ಮಾಡ್ಬೋದು. ಇದು ಔಷಧಿ ಹೊಡೆಯೋ ಮಿಷನ್. ಇದು ಔಷಧಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ತುಂಬ ರೈತರಿಗೆ ಉಪಯೋಗ ಆಗತಕ್ಕಂಥ ಮಿಷನ್ರಿ. ಅಂದರೆ ಯಾವ ಥರ ಔಷಧಿ ಹೊಡಿಬೇಕು, ಎಲ್ಲ ಥರ ಔಷಧಿಗಳನ್ನು ಈ ಮಿಷನ್ ಮುಖಾಂತರ ಹೊಡಿಬೋದು. ಅದಕ್ಕೋಸ್ಕರನೇ ಡೆಮೋ ತೋರಿಸ್ತಾ ಇದ್ರು. ಡೆಮೋ ತೋರಿಸಿ ರೈತರಿಗೆ ಇದು ಮಾಡ್ತಾ ಇದ್ದಾರೆ. ನೋಡ್ರಿ, ಇದು ಔಷಧಿ ಹೊಡೆಯೋ ಎಕರೆಗಳಿರ್ತಕ್ಕಂಥ ರೈತರಿಗೆ ಇದು ತುಂಬ ಉಪಯುಕ್ತವಾದ ಮಿಷನ್ ಇದು. ಇದನ್ನೆಲ್ಲ ಈ ಮಾರುತಿ ಟ್ರ್ಯಾಕ್ಟರ್ಸು MITRA ಅಂತ ಇವರು ಈ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ರೈತರು ಕೂಡ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಅವರು ಖರೀದಿ ಮಾಡೋದು ಬಿಡೋದು ಸೆಕೆಂಡ್ರಿ, ನೋಡಿದ್ರೆ ಅವ್ರಿಗೊಂದು ಅರಿವು ಬರುತ್ತೆ. ಇಂಥ ಮಿಷನರೀಸಿಂದ ನಾವು ಬಳಸ್ಕೋಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ.